ಸೊ ನಿಮ್ಗೆ IR ಅಲ್ಲಿ ಡಿಫರೆನ್ಸ್ ಏನಿರುತ್ತೆ ಅಂದ್ರೆ ನಿಮ್ಗೆ ಕ್ವಶನ್ಸ್ ಎಲ್ಲ ತುಂಬಾ ಬ್ರಾಡ್ ಇರುತ್ತೆ. ಬ್ರಾಡ್ ಅಂದ್ರೆ ಇಟ್ ಇಸ್ ನಾಟ್ ವೆರಿ ನ್ಯಾರೋ. ಬರೀ ಒಂದ್ರ ಮೇಲೆ ಬರೆಯಕ್ಕಾಗಲ್ಲ. ಯು ಹ್ಯಾವ್ ಟು ಬ್ರಿಂಗ್ ಡಿಫರೆಂಟ್ ಎಲಿಮೆಂಟ್ಸ್ ಇನ್ ಟು ಯುವರ್ ಆನ್ಸರ್. ಸೊ ಮೋಸ್ಟ್ ಆಫ್ ದಿ IR ಕ್ವಶನ್ಸ್ ಯು ಟೇಕ್ ವಾಟ್ ದೇ ಆಸ್ಕ್ಡ್ ಇನ್ ಪ್ರಿವಿಯಸ್ ಇಯರ್ ಮೀನ್ಸ್. ಸೊ ನೀವು ಲೆಟ್ ಅಸ್ ಟೇಕ್ ಅ ಸಬ್ಜೆಕ್ಟ್ ಲೈಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅದೇಂಗಿರುತ್ತೆ ಅಂದ್ರೆ ಕ್ವಶನ್ ವಿಲ್ ಬಿ ಮೋರ್ ನ್ಯಾರೋ. ಫಾರ್ ಎಕ್ಸಾಂಪಲ್ ದೇ ಮೈಟ್ ಆಸ್ಕ್ ಡಿಸ್ಕಸ್ ದಿ ಅಪ್ಲಿಕೇಶನ್ ಆಫ್ ಸ್ಯಾಟಲೈಟ್ ಟೆಕ್ನಾಲಜಿ ಟು ಅಗ್ರಿಕಲ್ಚರಲ್ ಸೆಕ್ಟರ್. ಅವಾಗ ನೀವು ಬರೀತೀರಾ ಅಂದ್ರೆ ಸ್ಪೆಸಿಫಿಕ್ ಆಗಿ. ಇಲ್ಲಂದ್ರೆ ತುಂಬಾ ಬ್ರಾಡ್ ಇರುತ್ತೆ. ಅಂದ್ರೆ ನೀವು ಡಿಫೆನ್ಸ್ ಬಗ್ಗೆನೂ ಬರೀಬೇಕು, ಎಕನಾಮಿಕ್ ಕೊಲಾಬ್ರೇಷನ್ ಬರೀಬೇಕು, ಸ್ಟ್ರಾಟಜಿಕ್ ಕಾಂಪೊನೆಂಟ್ ಬರೀಬೇಕಾಗುತ್ತೆ, ಟೆಕ್ನಾಲಜಿಕಲ್ ಕಾಂಪೊನೆಂಟ್ ಬರೀಬೇಕಾಗುತ್ತೆ. ಸೊ ಎವ್ರಿ ಸಬ್ಜೆಕ್ಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ವೇ ಆಫ್ ಆಸ್ಕಿಂಗ್. ಓಕೆ, ಬಟ್ ನೋ ಮ್ಯಾಟರ್ ವಿಚ್ ಸಬ್ಜೆಕ್ಟ್ ಆನ್ಸರ್ ಯು ರೈಟ್, ಯು ವಿಲ್ ಹ್ಯಾವ್ ಟು ಬ್ರಿಂಗ್ ಯುವರ್ ಆನ್ಸರ್ ಮಲ್ಟಿ ಡೈಮೆನ್ಷನಲ್. ಸೊ ಮಲ್ಟಿ ಡೈಮೆನ್ಷನಲ್ ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್. ನಾವು ಪ್ರಿಲಿಮ್ಸ್ ಇವಾಗ ಏನಾದ್ರು ಓದಿದಾಗ ದಟ್ ಈಸ್ ಮೋರ್ ಸ್ಪೆಸಿಫಿಕ್. ಅಂದ್ರೆ ಇವಾಗ ನಾನು G4 ಬಗ್ಗೆ ಓದ್ತೀನಿ. G4 ಬಗ್ಗೆ ಪ್ರಿಲಿಮ್ಸ್ ಏನ್ ಓದ್ಬೇಕು, G4 ಅಲ್ಲಿ ಯಾರು ಇದಾರೆ ಅಂತ ಗೊತ್ತಿರಬೇಕು. ಓಕೆ, ಆರ್ ಲೆಟ್ ಅಸ್ ಥಿಂಕ್ ಐ ವಿಲ್ ರೀಡ್ ಅಬೌಟ್ ಫಿನಾನ್ಸ್ ಕಮಿಷನ್ ಫಾರ್ ಪ್ರಿಲಿಮ್ಸ್. ಲಾರ್ಜ್ಲಿ ಐಲ್ ಬಿ ರೀಡಿಂಗ್ ಅಬೌಟ್ ವಾಟ್ ಇನ್ ಫಿನಾನ್ಸ್ ಕಮಿಷನ್. ಓಕೆ, ಇದು ಎಷ್ಟನೇ ಫಿನಾನ್ಸ್ ಕಮಿಷನ್, ಇದ್ರ ಹೆಡ್ ಯಾರು, ಆಯ್ತು ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿನ ಸ್ಟ್ಯಾಟ್ಯೂಟರಿ ಬಾಡಿನ, ಓಕೆ ಇದ್ರ ಕೆಲಸ ಏನ್ ಮಾಡ್ತಾರೆ, ಯಾರು ಅಪಾಯಿಂಟ್ ಮಾಡ್ತಾರೆ, ಓಕೆ ಟೆನ್ಯೂರ್ ಏನು, ಈ ತರದ್ದು. ಬಟ್ ಲೆಟ್ ಅಸ್ ಥಿಂಕ್ ವೆನ್ ಐ ಆಮ್ ಲುಕಿಂಗ್ ಫಾರ್ ಮೇನ್ಸ್, I can look at finance commission multiple ways. One, I can look at finance commission from the idea of cooperative federalism. I can also look at finance commission from the angle of center state conflict. I can also look at the role of finance commission in terms of economic development of India. Andre ivaga finance commission recommendation will also be crucial for India's economic development. Andre ee regional development ge finance commission will base it on what ya states weaker idare avrige ಜಾಸ್ತಿ funds ಕೊಡಬೇಕಾಗುತ್ತೆ, horizontal devolution. Or let us take you read about something like zonal councils. Okay, prelims ಹೋದ್ರೆ ಏನು ಓದ್ತೀರಾ, ಝೋನಲ್ ಕೌನ್ಸಿಲ್ ಅಂದ್ರೆ ಏನು, ಅದು ಸ್ಟ್ಯಾಟ್ಯೂಟರಿ ಬಾಡಿ. ಯಾ ಆಕ್ಟ್ ಅಲ್ಲಿ ಕ್ರಿಯೇಟ್ ಆಗಿದೆ, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1956. ಆಯ್ತು, ಝೋನಲ್ ಕೌನ್ಸಿಲ್ ಚೇರ್ಪರ್ಸನ್ ಯಾರು ಇರ್ತಾರೆ, ಯೂನಿಯನ್ ಹೋಮ್ ಮಿನಿಸ್ಟರ್. ಆಯ್ತು, ಝೋನಲ್ ಕೌನ್ಸಿಲ್ ಯಾರು ಇರ್ತಾರೆ, CMs ಆಫ್ ಆಲ್ ದಿ ಸ್ಟೇಟ್ಸ್, ಅಡ್ಮಿನಿಸ್ಟ್ರೇಟರ್ಸ್ ಆಫ್ ಯೂನಿಯನ್ ಟೆರಿಟರೀಸ್. ಆಯ್ತು, ಝೋನಲ್ ಕೌನ್ಸಿಲ್ ಹೆಡ್ ಕ್ವಾರ್ಟರ್ಸ್ ಯಾವ್ದಾದ್ರು ಎಲ್ಲೆಲ್ಲಿ ಬರುತ್ತೆ, ಈ ತರ ಓದ್ಬೋದು. ಬಟ್ ಅದೇ ನೀವು ಮೇನ್ಸ್ ತಗೊಂಡ್ರೆ ಝೋನಲ್ ಕೌನ್ಸಿಲ್ ಬಗ್ಗೆ ಅವ್ರು ಡೈರೆಕ್ಟ್ ಆಗಿ ಕೇಳದೇ ಇರಬಹುದು, ಬಟ್ ನೀವು ಝೋನಲ್ ಕೌನ್ಸಿಲ್ ಬಗ್ಗೆ ಬರಿಬೇಕಾಗತ್ತೆ. ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು. ಸೊ ಟುಮಾರೋ ಲೆಟ್ ಅಸ್ ಥಿಂಕ್ ದೇರ್ ಇಸ್ ಅ ಕ್ವಶನ್ ಆನ್ ಕೋಆಪರೇಟಿವ್ ಫೆಡರಲಿಸಮ್. ದೇರ್ ಯು ಕ್ಯಾನ್ ರೈಟ್ ಅಬೌಟ್ ಝೋನಲ್ ಕೌನ್ಸಿಲ್ ಬಿಕಾಸ್ ಝೋನಲ್ ಕೌನ್ಸಿಲ್ ಸರ್ವ್ಸ್ as a platform of cooperative federalism. Or tomorrow you are speaking about internal security problems, Naxalism. So there you can say when Naxalism is spread across different states, now different states need to coordinate and cooperate, so that they can make use of zonal councils as a platform. ಆರ್ ಇವಾಗ ನಾರ್ತ್ ಈಸ್ಟ್ ಸ್ಟೇಟ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀರಾ, ಅವಾಗ ನೀವೇನ್ ಮಾಡ್ತೀರಾ, ಇವಾಗ ನಾರ್ತ್ ಈಸ್ಟ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಅಂತ. ದ ಪ್ರಾಬ್ಲಮ್ ಇನ್ ನಾರ್ತ್, ಇವಾಗ ಏನೋ ಕೊಡ್ತಾರೆ, ನಾರ್ತ್ ಈಸ್ಟ್ ಈಸ್ ಫೇಸಿಂಗ್ ಇನ್ಸರ್ಜೆನ್ಸಿ ಪ್ರಾಬ್ಲಮ್, ಕ್ರಿಟಿಕಲಿ ಎಕ್ಸಾಮಿನ್ ವಾಟ್ ಆರ್ ದಿ ಪಾಸಿಬಲ್ ಮೆಷರ್ಸ್ ದಟ್ ಕ್ಯಾನ್ ಬಿ ಟೇಕನ್ ಟು ಎಸ್ಟಾಬ್ಲಿಷ್. ದೋ ಇಟ್ ಈಸ್ ಅನ್ ಇಂಟರ್ನಲ್ ಸೆಕ್ಯೂರಿಟಿ ಕ್ವಶನ್, ಬಟ್ ವೆನ್ ಯು ರೈಟ್ ಯುವರ್ ಆನ್ಸರ್, ಬರೀ ನಿಮ್ಗೆ ಇಂಟರ್ನಲ್ ಸೆಕ್ಯೂರಿಟಿ ಒಂದೇ ಗೊತ್ತಿದ್ರೆ ಸಾಲಲ್ಲ. ನೀವು ಅಲ್ಲಿ ಇನ್ಸರ್ಜೆನ್ಸಿ ಪ್ರಾಬ್ಲಮ್ ಬರೀಬೇಕಾದ್ರೆ ಫಾರಿನ್ ಪಾಲಿಸಿ ಬಗ್ಗೆನೂ ಬರೀಬಹುದು. ಇವಾಗ ಇಂಡಿಯಾದವರು ಲುಕ್ ಈಸ್ಟ್ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ತಗೊಂಡಿದ್ದಾರೆ. ಈ ಪಾಲಿಸಿಯಿಂದ ಏನಾಗುತ್ತೆ, ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ, ಆಟೋಮೆಟಿಕಲಿ ಇನ್ಸರ್ಜೆನ್ಸಿ ಟೆರರಿಸಮ್ ಕಮ್ಮಿ ಆಗುತ್ತೆ. ಸೆಕೆಂಡ್ ಒನ್ ಪಾಲಿಟಿ ಬಗ್ಗೆನೂ ಬರೀಬಹುದು. ಏನು ಅಂತ ಅಂದ್ರೆ ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಮೇನ್ಲಿ ದೇರ್ ಆಲ್ ಟ್ರೈಬಲ್ ಏರಿಯಾಸ್. ಸೊ ಆದ್ರಿಂದ 5th schedule 6th schedule ಇದೆ, ಎಸ್ಪೆಷಲಿ 6th schedule ಸ್ಟೇಟ್ಸ್ ಅಲ್ಲಿ ಏನು ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್, ಅದನ್ನೆಲ್ಲ ನಾವು ಸ್ಟ್ರೆಂಥನ್ ಮಾಡಬೇಕು, ಮೋರ್ ಎಫೆಕ್ಟಿವ್ ಮಾಡಬೇಕಾಗುತ್ತೆ. ದೆನ್ ಯು ಆರ್ ಆಲ್ಸೋ ಗೋಯಿಂಗ್ ಟು ರೈಟ್ ಅಬೌಟ್ ಝೋನಲ್ ಕೌನ್ಸಿಲ್. ಯಾಕೆ ಅಂದ್ರೆ ನಾವು ಯು ಕ್ಯಾನ್ ಸೇ ನಾರ್ತ್ ಈಸ್ಟ್ ಝೋನಲ್ ಕೌನ್ಸಿಲ್ ಅಂತ ಇದೆ. ಸೊ ದ ಹೋಲ್ ನಾರ್ದರ್ನ್ ಈಸ್ಟರ್ನ್ ಸ್ಟೇಟ್ಸ್ ಕ್ಯಾನ್ ಕೊಲಾಬರೇಟ್ ಅಂಡ್ ಡಿಸ್ಕಸ್ ಅಬೌಟ್ ವಾಟ್ ಆರ್ ದ ಕಾಮನ್ ಇಶ್ಯೂಸ್ ಅಂಡ್ ಹೌ ದೇ ಕ್ಯಾನ್ ಕೋಆರ್ಡಿನೇಟ್ ದೇರ್ ಪಾಲಿಸೀಸ್ ಫಾರ್ ಓವರ್ ಆಲ್ ಟ್ಯಾಕ್ಲಿಂಗ್ ದಿ ಪ್ರಾಬ್ಲಮ್ ಆಫ್ ಇನ್ಸರ್ಜೆನ್ಸಿ. ಏನಿಗೆ ಇವಾಗ ನಾರ್ತ್ ಈಸ್ಟ್ ಅಲ್ಲಿ ಗ್ರೇಟರ್ ನಾಗಾಲಿಮ್ ಈ ತರ ಇಶ್ಯೂಸ್ ಎಲ್ಲ ಇದೆಯಲ್ಲ, ಸೊ ಅದೆಲ್ಲ ಇಂಟರ್ ಸ್ಟೇಟ್ ಝೋನಲ್ ಕೌನ್ಸಿಲರ್ ದೇ ಕ್ಯಾನ್ ರಿಸಾಲ್ವ್ ದೋಸ್ ಇಶ್ಯೂಸ್. ಫೋರ್ತ್ ಒನ್, ಸೆಂಟ್ರಲ್ ಗವರ್ಮೆಂಟ್. ಇವಾಗ ಅಡ್ಮಿನಿಸ್ಟ್ರೇಷನ್ ಬಗ್ಗೆನೂ ಬರೋದು. ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಕ್ರಿಯೇಟೆಡ್ ಅ ಸೆಪರೇಟ್ ಡಿಪಾರ್ಟ್ಮೆಂಟ್ ಕಾಲ್ಡ್ ಆಸ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಅಂತ. ಅದಕ್ಕೆ ಒಬ್ಬ ಮಿನಿಸ್ಟರ್ನು ಅಪಾಯಿಂಟ್ ಮಾಡಿದ್ದಾರೆ ಟು ಕಂಪ್ಲೀಟ್ಲಿ ಫೋಕಸ್ ಆನ್ ವಾಟ್ ನೀಡ್ಸ್ ಆಫ್ ದಿ ನಾರ್ತ್ ಈಸ್ಟರ್ನ್ ರೀಜನ್. ಅದಾದ್ಮೇಲೆ ಯು ಕ್ಯಾನ್ ಆಲ್ಸೋ ರೈಟ್ ಅಬೌಟ್ ದಿಸ್ ಇನ್ಲ್ಯಾಂಡ್ ವಾಟರ್ವೇಸ್ ಅಂತ ಏನಿದೆ. ಸೊ ದೇ ಆರ್ ಬ್ರಿಂಗಿಂಗ್ ಲಾಟ್ ಆಫ್ ಇನ್ಲ್ಯಾಂಡ್ ವಾಟರ್ವೇಸ್ ಇನ್ ನಾರ್ತ್ ಈಸ್ಟರ್ನ್ ರೀಜನ್. ಯಾಕೆಂದ್ರೆ ದಿಸ್ ವಿಲ್ ಇಂಪ್ರೂವ್ ದಿ ಕನೆಕ್ಟಿವಿಟಿ ಆಫ್ ದಿ ರೀಜನ್, ಇಟ್ ವಿಲ್ ಬ್ರಿಂಗ್ ಡೆವಲಪ್ಮೆಂಟ್ ಇನ್ ದಿ ಪರ್ಟಿಕ್ಯುಲರ್ ರೀಜನ್. ಅಂದ್ರೆ even though that question was on internal security, but when you wrote the answer, you will have to bring different perspectives. IR nu tarbodu, polity nu tarbodu, economy nu tarbodu, ecological aspects tarbodu. And that's why I told for mains it's not about ಬರೀ ಒಂದ್ ಕಂಪಾರ್ಟ್ಮೆಂಟ್ ತರ ಓದೋದಲ್ಲ, ನೀವು ಒಂದು ಓದಿದ್ರೆ ಅದನ್ನ ಇಂಟರ್ಲಿಂಕ್ ಮಾಡೋ ಎಬಿಲಿಟಿ ಇರಬೇಕು. ಇದನ್ನ ನಾನು ಎಲ್ಲೆಲ್ಲಿ ಯೂಸ್ ಮಾಡೋದು. ಪ್ರಿಲಿಮ್ಸ್ ಅಲ್ಲಿ ಆ ತರ ಇಲ್ಲ. ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರೆ ದೇ ವಿಲ್ ಗೋಯಿಂಗ್ ಟು ಆಸ್ಕ್
more about a single entity. ಓಕೆ, ಇವಾಗ ನಿನ್ನೆ ನೀವು ನ್ಯೂಸ್ ಪೇಪರ್ ಹೋದ್ರೆ ಯಾವ್ದೋ ಟೈಗರ್ ಸತ್ತೋಗಿದೆಯಲ್ಲೋ, ಅವಾಗ NTC ಅಂತ ಒಂದಿದೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದು, ಅದು ಯಾವ ಬಾಡಿ, ಯಾವ ಆಕ್ಟ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಪಾಯಿಂಟ್. ಸೊ ಇಲ್ಲೂ ಅಷ್ಟೇ, ನೀವು IR ಗೆ ಪ್ರಿಲಿಮ್ಸ್ ಹೋಗ್ಬೇಕಾದ್ರೆ ಮೇ ಬಿ ಆಕ್ಸಾ ಸ್ಪೆಸಿಫಿಕ್ ಆಗಿ ಕೇಳ್ಬೋದು ಅವರು. ಆಕ್ಸಾ ಇಸ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಜಪಾನ್. 4 ಆಪ್ಷನ್ ಕೊಟ್ಬಿಟ್ಟು ಕೇಳ್ಬೋದು ಏನು ಅಂತ. ಇಟ್ ಇಸ್ ವಾಟ್ ಯೂಸಿಂಗ್ ಈಚ್ ಅದರ್ಸ್ ಪೋರ್ಟ್ಸ್. ಓಕೆ, ಬಟ್ ಅದೇ ನೀವು ಮೇನ್ಸ್ ಅಲ್ಲಿ ಕೇಳಿದಾಗ ಅವ್ರು ಆಕ್ಸಾ ಮೇಲೆನೆ ಕೇಳ್ದಿರ್ಬೋದು, ಬಟ್ ಆಕ್ಸಾ ಇಟ್ಕೊಂಡು ಹೋಲಿಸ್ಟಿಕ್ ಇಂಡಿಯಾ ಜಪಾನ್ ರಿಲೇಷನ್ ಬಗ್ಗೆ ಕೇಳೋದು. ಅಂದ್ರೆ recently India and Japan have signed ACSA agreement. This signifies the emergence of strategic cooperation between India and Japan. Comment. So ಇಲ್ಲಿ ಬರೀ ನೀವು ಆಕ್ಸಾ ಬಗ್ಗೆ ಬರೆಯೋದಲ್ಲ, you have to write more about what, why India and Japan are today have become close strategic partners. Understood? So that's why I keep telling, prelims ಗೂ mains ಗೂ ನೀವು you will have to start identifying what topic to read from a prelims point of view and how to read a topic from a mains point of view.